ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 7 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ ಅಂತ ನೋಡ್ತಾ ಇದ್ದೀರಾ, ಚಿನ್ನ ಇದ್ದಂಗಿದೆ ಸ್ನೇಹಿತರೆ. ಒಂದೇ ಲೆವೆಲ್ ಆಗಿದೆ ಭೂಮಿ, ತುಂಬ ಅಚ್ಚುಕಟ್ಟಾಗಿದೆ. 2 ರನ್ನಿಂಗ್ ಬೋರ್ಗಳಿದ್ದಾವೆ ಸ್ನೇಹಿತರೆ. ಇದರಲ್ಲಿ ಒಂದು 30 ತೆಂಗಿನ ಸಸ್ಯಗಳಿದ್ದಾವೆ. ನಾವು ಇಲ್ಲಿ ಈಗಿರುವ ತೆಂಗಿನ ಸಸ್ಯಗಳ ಜೊತೆ ಇನ್ನೊಂದಷ್ಟು ತೆಂಗು, ಅಡಿಕೆ, ಮಾವು, ನೇರಳೆ, ಸೀಬೆ, ಕಿತ್ತಳೆ, ಆ್ಯಪಲ್ಲು, ಅನೇಕ ರೀತಿಯ ಮಿಶ್ರ ತಳಿಗಳನ್ನ ಹಾಕಿ ಬೆಳೆದ್ರೆ ಲ್ಯಾಂಡ್ ಇನ್ನೂ ಉತ್ತಮವಾಗಿರುತ್ತೆ ಸ್ನೇಹಿತರೆ. ಇವರು ಈಗ ಫೆನ್ಸಿಂಗು ಅರ್ಧ ಆಗಿದೆ, ಇನ್ನೂ ಅರ್ಧ ಫೆನ್ಸಿಂಗ್ ಆಗಬೇಕು. ಪ್ರತಿಯೊಂದು ಇದನ್ನು ಕೂಡ ಅವರು ತಂದುಬಿಟ್ಟಿದ್ದಾರೆ ಸ್ನೇಹಿತರೆ. ಅದರಲ್ಲಿ 2 ಮಾತಿಲ್ಲ. ಪ್ರತಿಯೊಂದನ್ನು ಕೂಡ ತಗೊಬಂದು ಇಲ್ಲಿ ಶೇಖರಣೆ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಅಕ್ಕಪಕ್ಕ ಎಲ್ಲ ನಮಗೆ ಮನೆಗಳಿದ್ದಾವೆ ಸ್ನೇಹಿತರೆ. ಜನಗಳು ತೋಟಗಳಲ್ಲೇ ಮನೆಗಳನ್ನ ಮಾಡಿಕೊಂಡು ವಾಸ ಮಾಡ್ಕೊಂಡಿದ್ದಾರೆ. ನಮಗೆ ಇಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ನಾವೊಬ್ಬರೇ ಇರಬೇಕು, ನಾವೊಬ್ಬರೇ ಇಲ್ಲಿ ಅನ್ನೋ ಭಯನೂ ಕೂಡ ಇಲ್ಲ. ಅಕ್ಕಪಕ್ಕ ಎಲ್ಲ ತೋಟ ಮಾಡ್ಕೊಂಡಿದ್ದಾರೆ. ಇವರು 1 ಎಕರೆಗೆ 32 ಲಕ್ಷ ಹೇಳ್ತಾ ಇದ್ದಾರೆ. ಇದು ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್. ನಿಮಗೆ ತಾವು ಅಬ್ಸರ್ವ್ ಮಾಡ್ಬೋದು. ಇರಲಿಕ್ಕೆ ಒಂದು ಸಿಂಪಲ್ ಆಗಿರೋ ಹಂಚಿನ ಮನೆ ಒಂದಿದೆ, ಕೌ ಶೆಡ್ ಒಂದಿದೆ ಸ್ನೇಹಿತರೆ. ಜಾಗನ ತಾವು ಸುತ್ತ ನೋಡ್ಬೋದು. ನೋಡಿ, ಸುತ್ತಮುತ್ತ ಎಲ್ಲ ಒಳ್ಳೊಳ್ಳೆ ತೋಟಗಳು ಮಾಡಿದ್ದಾರೆ, ಒಳ್ಳೆ ವ್ಯವಸಾಯಗಳು ಮಾಡಿಕೊಂಡು ಬೆಳೀತಾ ಇದ್ದಾರೆ ಸ್ನೇಹಿತರೆ. ಇದು ಬಂದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 150 ಆಗುತ್ತೆ, ಮೈಸೂರಿಗೆ 90 ಕಿಲೋಮೀಟ್ರ್ಗಳಾಗುತ್ತೆ. ನಾವು ಇಲ್ಲಿ ಸಾವಯವ ಕೃಷಿ ಮಾಡಿಕೊಂಡು, ಇಲ್ಲ ಗೋ ಸಾಗಾಣಿಕೆ, ಕುರಿ ಸಾಗಾಣಿಕೆ ಮತ್ತು ಕೋಳಿ ಸಾಗಾಣಿಕೆ ಇವುಗಳನ್ನ ಕೂಡ ನಾವಿಲ್ಲಿ ಮಾಡ್ಬಾರ್ದು. ಇದ್ರ ಜೊತೆಗೆ ಜೇನು ಕೂಡ ನಾವಿಲ್ಲಿ ಸಾಗಾಣಿಕೆ ಮಾಡ್ಬೋದು. ಜೇನು ಸಾಗಾಣಿಕೆ ಕೂಡ ನಾವಿಲ್ಲಿ ಮಾಡ್ಬೋದು ಸ್ನೇಹಿತರೆ. ಯಾಕೆ ಅಂತಂದರೆ ಇಲ್ಲಿ ಜಾಗ ವಿಶಾಲವಾಗಿದೆ. ಎಲ್ಲ ಸುತ್ತಮುತ್ತ ಎಲ್ಲ ಬೆಳೆಗಳು ಬೆಳೆಯೋದ್ರಿಂದ ನಮಗೆ ಇಲ್ಲಿ ಒಳ್ಳೆ ಅವಕ್ಕೆ ಬೇಕಾಗಿರುವಂತಹ ಕಡ್ಡಿ, ಅದಕ್ಕೆ ಮೇವು ಎಲ್ಲ ಕೂಡ ನಮಗಿಲ್ಲಿ ಸಿಗುತ್ತೆ ಸ್ನೇಹಿತರೆ. ನಾನು ಹೇಳಿದ್ನಲ್ಲ, ಇವರು 32 ಲಕ್ಷ ಹೇಳ್ತಾರೆ 1 ಎಕರೆಗೆ. ಅವರು ಏನೇ ಹೇಳಲಿ ಸ್ನೇಹಿತರೆ, ನಾವು ನೇರ ಕೂತ್ಕೊಂಡು ಮಾತಾಡೋಣ, ಏನು ಸಾಧ್ಯನೋ ಅಷ್ಟು ಕೂಡ ಕಡಿಮೆ ಮಾಡೋಣ. ಅದರಲ್ಲಿ 2 ಮಾತಿಲ್ಲ ಸ್ನೇಹಿತರೆ. ಜಾಗ ಮಾತ್ರ ಅಂದಲ್ಲ, ಜಾಗ ಮಾತ್ರ ಅದ್ಭುತವಾಗಿದೆ. 7 ಎಕರೆ ಇದೆ. ನಾನು ಹೇಳಿದ್ರೆ ಇಲ್ಲಿ ಪ್ರತಿಯೊಂದು ಕೂಡ ನಾವು ಮಾಡ್ಬೋದು. ಬೆಳೆ ಬೆಳಿತೀನೋ ಸರಿ, ತೋಟ ಮಾಡ್ತೀನೋ ಸರಿ, ಇಲ್ಲ ಆರಾಮಾಗಿ ನಾವಿಲ್ಲಿ ಕೋಳಿ ಸಾಗಾಣಿಕೆ ಮಾಡ್ತಿದ್ರು ಸರಿ. ಯಾಕೆಂದರೆ ಸುತ್ತಮುತ್ತಲು ಕೂಡ ನಮಗೆ ಅಷ್ಟು ಪರಿಸರ ಚೆನ್ನಾಗಿದೆ. ಇದಕ್ಕೆ 2 ಕಡೆ ದಾರಿ ಇದೆ ಸ್ನೇಹಿತರೆ. ನಾವು 2 ಕಡೆಯಿಂದ ಕೂಡ ನಾವು ಇಲ್ಲಿ ಬರ್ಬೋದು. ಆ ಮನೆಗಳು ಏನು ಕಾಣುತ್ತೆ ಆ ಕಡೆಯಿಂದ ದಾರಿ ಬರುತ್ತೆ. ನಾವಿಲ್ಲಿ ಫೆನ್ಸಿಂಗ್ ಏನು ಮಾಡಿದ್ದೀವಿ ಅದ್ರ ಪಕ್ಕದಿಂದ ಕೂಡ ನಮಗಿಲ್ಲಿ ದಾರಿ ಬರುತ್ತೆ. ಇದು ಕೌ ಶೆಡ್ ಇದೆ. ಈ ಕಡೆಗೆ ಹಂಚಿನ ಮನೆ ಒಂದಿದೆ, ಶೀಟಿನ ಮನೆ, ಸಾರಿ, ಇದು ಕೌ ಶೆಡ್. ಆದರೆ ನಾವು ಇಷ್ಟು ಚೆನ್ನಾಗಿರುವ ಜಾಗದಲ್ಲಿ ನಾವು ಸಾವಯವ ಕೃಷಿ ಮಾಡಿದ್ರೆ ಇನ್ನು ಸೂಪರಾಗಿರುತ್ತೆ ಸ್ನೇಹಿತರೆ. ಸಾವಯವ ಕೃಷಿಗೆ ಎಷ್ಟೋ ಜನ ಭೂಮಿಗಳನ್ನ ಹುಡುಕ್ತಾ ಇರ್ತಾರೆ. ನೋಡಿ, ಅದಕ್ಕೆ ಹೇಳು ಮಾಡಿಸ್ದಂಗಿದೆ ಸ್ನೇಹಿತರೆ. ಇದು ತಾರೋಡಿಂದ ನಿಮಗೆ 1 ಕಿಲೋಮೀಟ್ರ್ ನಮಗೆ ಮಡ್ ರೋಡ್ ಆಗುತ್ತೆ.
1 ಕಿಲೋಮೀಟ್ರ್ ಆಗೋಲ್ಲ, ಆದರೂ ಕೂಡ ನಿಮಗೆ 1 ಕಿಲೋಮೀಟ್ರು ಮಡ್ ರೋಡ್ ಆಗುತ್ತೆ. ಲೇಬರ್ಗಳಿಗೆ ಯೋಚನೆ ಇಲ್ಲ, ಏಕೆಂದರೆ ವಿಲೇಜ್ ಕೂಡ ನಿಮಗೆ ನಿಯರ್ ಇದೆ ಸ್ನೇಹಿತರೆ. ಡಾಕ್ಯುಮೆಂಟ್ಸ್ ಎಲ್ಲ ನಮಗಿಲ್ಲಿ ಕ್ಲಿಯರಾಗಿದೆ. ನೋಡಿ, ನಾವಿಲ್ಲಿ ಮಾಡಿದ್ರೆ ಒಳ್ಳೆ ತೋಟ ಮಾಡಲಿಕ್ಕೆ ಹೆಂಗಿದೆ ಜಾಗ ಅನ್ನೋದು. ಇವತ್ತು ನಾವು ಹುಡುಕಿದ್ರು ಕೂಡ ನಮಗೆ ಈ ಥರ ಲ್ಯಾಂಡ್ಗಳು ಸಿಗೋದು ತುಂಬ ಕಷ್ಟ ಇದೆ ಸ್ನೇಹಿತರೆ. ಅಲ್ಲ, ನಮ್ಗೆ ಎಲ್ಲೇ ಹೋಗಲಿ ಏನೇ ಆಗಲಿ, ನೀರು, ದಾರಿ, ಡಾಕ್ಯುಮೆಂಟ್ಸು, ಲೇಬರು ಇದಿಷ್ಟು ಒಂದು ಕಡೆ ಸಿಗುತ್ತೆ ಅಂದಾಗ ನಮಗೆ ಪ್ರಾಬ್ಲಮ್ಸೇ ಅಲ್ಲ. ಇವತ್ತು ಏನೇನು ಇಲ್ದಿರೋ ಭೂಮಿಗಳೆಲ್ಲ 45, 50, 60 ಬಾಯಿಗೆ ಬಂದ ರೇಟ್ ಹೇಳ್ತಾರೆ. ನಮಗೆ ಇಲ್ಲಿ ಆ ಥರ ಸಮಸ್ಯೆ ಇಲ್ಲ ಸ್ನೇಹಿತರೆ. ಏಕೆಂದರೆ ಇಲ್ಲಿ ಅಷ್ಟು ಸುತ್ತಮುತ್ತ ವಾತಾವರಣ ಅಷ್ಟು ಚೆನ್ನಾಗಿದೆ. ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಭೂಮಿ ಸಹಕಾರಿಯಾಗಿದೆ. ನೋಡಿ, ನೋಡೋಕ್ಕೆ ಒಂದು ಆನಂದ ಈ ಮಣ್ಣು. ಇನ್ನು ನಾವಿಲ್ಲಿ ಬೆಳೆ ಬೆಳೆದ್ರೆ ಎಷ್ಟು ಜನ ಬರ್ಬೋದು, ನಾವಿಲ್ಲಿ ಯಾವ ರೀತಿ ಬೆಳೆಗಳು ಮಾಡ್ಬೋದು, ಪ್ರತಿಯೊಂದು ಕೂಡ ನಾವು ಒಂದು ಲೆಕ್ಕಾಚಾರನ ಹಾಕಬೇಕು ಸ್ನೇಹಿತರೆ. ಇದು ನಾವು ಬೆಳೆಗಳ ಲೆಕ್ಕಾಚಾರದಲ್ಲಿ ಹೋಗ್ತಿದ್ದೀವಿ. ಇನ್ನೊಂದು ನಮ್ಮ ಮುಂದಿನ ಫ್ಯೂಚರ್ಗೋಸ್ಕರ ನೆನೆಸ್ಕೊಂಡಾಗ, ಯಾಕೆಂದರೆ ಫ್ಯೂಚರ್ ಅಂದರೆ ನಮ್ಮದೇ ಅಂತಲೇ ನಮ್ಮ ಮಕ್ಕಳಾಗ್ಬೋದು, ಮುಂದಿನ ಜನ್ರೇಷನ್ ಆಗ್ಬೋದು, ಅವುಗಳಿಗೆಲ್ಲ ಬೆಳೆ ಅಂದರೆ ಏನು ಅಂತ ಗೊತ್ತೋ ಇಲ್ವೋ ಗೊತ್ತಿಲ್ಲ ಮುಂದಕ್ಕೆ. ಇವತ್ತು ಎಷ್ಟೋ ಜನಗಳಿಗೆ ಭತ್ತ ಹೆಂಗೆ ಬೆಳಿತಾರೆ ಅಂತಲೂ ಕೂಡ ಗೊತ್ತಿಲ್ಲ. ಅಂಥ ಪರಿಸ್ಥಿತಿಲಿ ಸುಮಾರು ಜನಗಳಿದ್ದಾರೆ. ಯಾಕೆಂದರೆ ನೋಡಿರಲ್ಲ, ಗೊತ್ತಿರಲ್ಲ, ಹೋಗಲ್ಲ. ಅದರಿಂದ ನಮಗೆ ಇವತ್ತು ಸಮಸ್ಯೆಗಳು ಇಲ್ಲ ಸ್ನೇಹಿತರೆ. ಯಾಕೆಂದರೆ ನಮಗೆ ಇಲ್ಲಿ ಪ್ರತಿಯೊಂದನ್ನು ಕೂಡ ನಾವು ನೋಡಿರ್ತೀವಿ. ಅದರಿಂದ ನಮ್ಮಗಳಿಗೆ ಗೊತ್ತಿರುತ್ತೆ, ಬೇರೆಯವ್ರಿಗೆ ಅಷ್ಟು ಗೊತ್ತಿರಲ್ಲ. ಅದನ್ನೆಲ್ಲ ತಿಳ್ಕೋಬೇಕು ಅಂತಂದರೆ ನಾವು ಮುಂದಿನ ಫ್ಯೂಚರ್ಗೋಸ್ಕರ ನಾವು ಈಗಿಂದ ನಾವು ಅದನ್ನು ರೆಡಿ ಮಾಡಬೇಕು. ನಮ್ಮದೇ ಆದ ಜಾಗ ಇದ್ದರೆ ಅಲ್ಲಿ ಅವ್ರುಗಳ್ನ ಕರ್ಕೊಂಡೋಗಿ ಆಗಾಗ ನಾವು ತೋರಿಸ್ತಾಯಿದ್ರೆ ಅವುಗಳ ಬಗ್ಗೆ ಕೂಡ ಅವ್ರುಗಳಿಗೆ ಅರಿವು ಬರುತ್ತೆ. ಹಂಗೆ ಅವರ ಆರೋಗ್ಯವೂ ಚೆನ್ನಾಗಿರುತ್ತೆ, ಅವರ ಮೆಂಟಲ್ ಪ್ರಿಪ್ರೇಷನ್ ಕೂಡ ಅಷ್ಟೇ ಚೆನ್ನಾಗಿ ಬೆಳೆಯುತ್ತೆ ಸ್ನೇಹಿತರೆ. ವಿಶಾಲವಾದ ಜಾಗದಲ್ಲಿ ವಿಶಾಲವಾದ ಮನೋಭಾವಗಳು ಬೆಳೆಯೋದ್ರಲ್ಲಿ ಸಮಸ್ಯೆನೇ ಅಲ್ಲ ಅದು. ನಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸ್ನೇಹಿತರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ಎಷ್ಟೋ ಜನಗಳು ಒಳ್ಳೊಳ್ಳೆ ಲ್ಯಾಂಡ್ ಹುಡುಕ್ತಾ ಇರ್ತಾರೆ. ಅಂಥವ್ರಿಗೆ ನಿಮ್ಮಿಂದ ನಿಮ್ಮ ಕೈಲಾದಷ್ಟು ಸಹಾಯ ಅಂತ ಅನ್ಬೋದು ಅಷ್ಟೇ. ಇದನ್ನು ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳಿಗೆ ಒಳ್ಳೆ ಭೂಮಿ ಸಿಕ್ಕಿದಾಗ ನಾವು ದೂರ ಹತ್ರನ ಡಿಸ್ಟೆನ್ಸ್ನ ಬಿಟ್ಬಿಡ್ಬೇಕು ಸ್ನೇಹಿತರೆ. ನಮಗೆ ಒಳ್ಳೆ ಜಾಗ ಬೇಕು, ಒಳ್ಳೆ ನೀರಾವರಿ ಬೇಕು, ಒಳ್ಳೆ ಲೊಕೇಶನ್ ಇರಬೇಕು ಅಷ್ಟೇ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.